ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಉಂಟಾಗಿರುವಂತಹ ಕಿರಿಕಿರಿ ಕಳೆದ ಒಂದು ವಾರಕ್ಕೆ ಹೋಲಿಕೆ ಮಾಡಿದ್ರೆ ಕೊಂಚ ಇಳಿಕೆ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕೆಲವು ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಅವರಿಗೆ ಸರಿಯಾದ ಕ್ಲಾರಿಫಿಕೇಶನ್ ಮೆಸೇಜ್ ಹೋಗಿರಲ್ಲ, ಅವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತ ಮಾಹಿತಿ ಸಿಗದೆ ಕೆಲವೊಬ್ರು ಏರ್ಪೋರ್ಟ್ಗೆ ಬರ್ತಾ ಇರುವಂತದ್ದು. ಏರ್ಪೋರ್ಟ್ಗೆ ಬಂದ ಮೇಲೆ ಅವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂತ ಶಾಕ್ ಎದುರಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ಫ್ಲೈಟ್ಗಳು, ಕೆಲವೊಂದು ಫ್ಲೈಟ್ಗಳು ಹಾರಾಟವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ 80% ಇಂಡಿಗೋ ವಿಮಾನಗಳು ಕಾರ್ಯಾಚರಣೆಯಲ್ಲಿದೆ, ಆದ್ರೆ ಇನ್ನ 20% ವಿಮಾನಗಳು ಕ್ಯಾನ್ಸಲ್ ಆಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇರಬಹುದು. ನೀವು ಬೋರ್ಡ್ ಅಲ್ಲಿ ಗಮನಿಸ್ತಾ ಇರಬಹುದು, ಕೋಲ್ಕತ್ತಾ, ಡೆಲ್ಲಿ, ಶ್ರೀನಗರ್, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ ಹೀಗೆ ಸುಮಾರಷ್ಟು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಎಲ್ಲೊಂದ್ ಕಡೆ ಆಘಾತ ಎದುರಾಗಿರುವಂತದ್ದು. ಕೆಲವೊಂದಿಷ್ಟು ಪ್ರಯಾಣಿಕರಿಗೆ ಮೊದಲೇ ಮೆಸೇಜ್ ಹೋಗಿದೆ, ಅಂದ್ರೆ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ರೀಫಂಡ್ ಅನ್ನ ಮಾಡ್ತೀವಿ ಅನ್ನುವಂತ ಮೆಸೇಜ್ ನ ಇಂಡಿಗೋ ವಿಮಾನಯಾನ ಸಂಸ್ಥೆ ಕಳಿಸಿದೆ. ಸೊ ಹೀಗಾಗಿ ಅವರಿಗೆ ಯಾವುದೇ ತರದ ಗೊಂದಲ ಉಂಟಾಗಿಲ್ಲ. ಆದ್ರೆ ಕೆಲವು ಪ್ರಯಾಣಿಕರಿಗೆ ಯಾವುದೇ ಮೆಸೇಜ್ ಹೋಗಿಲ್ಲ, ಹಾಗೆ ಯಾವುದೇ ಮಾಹಿತಿ ಹೋಗದೆ ಇರೋ ಕಾರಣ ಕೆಲವೊಂದಿಷ್ಟು ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದಿರುವಂತದ್ದು. ಅಂದ್ರೆ ಅವರ ಶೆಡ್ಯೂಲ್ ಆದಂತ ಸಮಯಕ್ಕೆ ಅವರು ಏರ್ಪೋರ್ಟ್ಗೆ ಆಗಮಿಸ್ತಾ ಇರುವಂತದ್ದು. ಅವರಿಗೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ರೀತಿ ತೊಂದರೆ ಆಗ್ತಾ ಇರುವಂತದ್ದು. ಅಂದ್ರೆ ವಾಶ್ರೂಮ್ ಯೂಸ್ ಮಾಡಕ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡ್ತಿಲ್ಲ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿನ ಪರಿಸ್ಥಿತಿಯನ್ನ ನಾವು ಗಮನಿಸ್ತಾ ಹೋದ್ರೆ ಈಗಲೂ ಕೂಡ ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಆಗ್ತಾ ಇರುವಂತ ಕಿರಿಕಿರಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ. 80% ತೊಂದರೆಯನ್ನ ನಾವು ನಿವಾರಿಸಿದ್ದೀವಿ ಅಂತ ಹೇಳಿದ್ರು ಇಂಡಿಗೋ ವಿಮಾನಯಾನ ಸಂಸ್ಥೆ ಹೇಳ್ತಾ ಇದ್ರು. ಅಮೌಂಟ್ ನ ರೀಫಂಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ದೃಶ್ಯಗಳನ್ನ ಅಂದ್ರೆ ರಿಯಾಲಿಟಿ ವೈಸ್ ನೋಡೋದಾದ್ರೆ, ಗ್ರೌಂಡ್ ರಿಯಾಲಿಟಿಯನ್ನ ನೋಡೋದಾದ್ರೆ ಇನ್ನೂ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಅವರಿಗೆ ಕ್ಲಾರಿಟಿನೇ ಇಲ್ಲ. ಯಾವಾಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, ರೀಶೆಡ್ಯೂಲ್ ಆಗುತ್ತಾ, ರೀಫಂಡ್ ಆಗುತ್ತಾ, ನಮ್ಮ ಲಗೇಜ್ ಗಳ ಕಥೆ ಏನು ಅನ್ನುವಂತ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಹಾಗೆ ಇಲ್ಲಿ ವಾಶ್ರೂಮ್ ಯೂಸ್ ಮಾಡಕ್ ಆಗಿರ್ಬೋದು, ಫುಡ್ ವಿಚಾರ ಆಗಿರ್ಬೋದು, ಅದು ಕೂಡ ಅವರಿಗೆ ಒಂದು ಸಂಕಷ್ಟ ಎದುರಾಗ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದ್ ರೀತಿಯಾದಂತ ಒಂದು ಏರ್ಪೋರ್ಟ್ ಸಹಜ ಸ್ಥಿತಿಗೆ ತಲುಪಿದ್ರು ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರಿಗೆ ಒಂದು ತೊಂದರೆ ಉಂಟಾಗ್ತಾ ಇರುವಂತದ್ದು. ಇದು ಇಲ್ಲಿನ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನ, ಬೆಂಗಳೂರು.